ಭಾರತದ ರಾಜಕೀಯದ ನಿಜವಾದ ನಾಡಿಮಿಡಿತವನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಅದರ ಹಳ್ಳಿಗಳಿಗೆ, ಅದರ ಮಣ್ಣಿಗಿಳಿಬೇಕು. ನಗರಗಳ ಹೆಡ್ಲೈನ್ಸ್ ದೇಶದ ಕಥೆಯ ಒಂದು ಭಾಗವಷ್ಟೇ. ಪೂರ್ತಿ ಚಿತ್ರಣ ಸಿಗ್ಬೇಕು ಅಂದ್ರೆ ನಾವು ಆಳವಾಗಿ ನೋಡ್ಬೇಕು. ಇವತ್ತು ನಾವು ಮಾಡ್ತಿರೋದು ಅದೇ ಕೆಲ್ಸ. ಒಂದೇ ಒಂದು ವಿಧಾನಸಭಾ ಕ್ಷೇತ್ರದ ಆಳವಾದ ಡೇಟಾ ಆಧಾರಿತ ವಿಶ್ಲೇಷಣೆ. ಇದು ಕೇವಲ ಅಂಕಿಅಂಶಗಳ ವರದಿಯಲ್ಲ, ಬದಲಿಗೆ ಇದು ಆಡಳಿತವನ್ನ ಹೇಗೆ ರೂಪಿಸಬಹುದು ಅನ್ನೋದ್ರ ಬಗ್ಗೆ. ನಾವಿವತ್ತು ಮಾತಾಡೋಕೆ ಹೊರಟಿರೋದು ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿರುವ ಶೋರಾಪುರ ಕ್ಷೇತ್ರದ ಬಗ್ಗೆ. ಇದೆಲ್ಲ ಕೇವಲ ಒಂದು ಕ್ಷೇತ್ರದ ಚುನಾವಣಾ ಫಲಿತಾಂಶ ಅಂತ ನೋಡ್ಬೇಡಿ. ಇದು ಭಾರತದ ಪ್ರಜಾಪ್ರಭುತ್ವದ ಒಳನೋಟಗಳನ್ನ ನೀಡುವ, ಆಡಳಿತಕ್ಕಾಗಿ ಒಂದು ನೀಲನಕ್ಷೆಯನ್ನೇ ರೂಪಿಸೋಕೆ ಸಹಾಯ ಮಾಡುವ ಒಂದು ಕೇಸ್ ಸ್ಟಡಿ. ಇಲ್ಲಿನ ಜನರ ತೀರ್ಪು, ಅವರ ಆಸೆ ಆಕಾಂಕ್ಷೆಗಳು, ಅವರ ನಿರಾಶೆಗಳು ಇವೆಲ್ಲವೂ ನಮಗೆ ದಾರಿ ತೋರಿಸಲಿವೆ. ಸರಿ, ನಮ್ಮ ಈ ವಿಶ್ಲೇಷಣೆ 6 ಭಾಗಗಳಲ್ಲಿ ಮುಂದೆ ಸಾಗುತ್ತಾ. ಮೊದಲು ಶೋರಾಪುರದ ವಾಸ್ತವ ಸ್ಥಿತಿಯಿಂದ ಶುರುಮಾಡಿ ಜನರ ತೀರ್ಪಿನ ಅರ್ಥವನ್ನ ಹುಡುಕೋಣ. ಆಮೇಲೆ ರಾಜಕೀಯ ಮಾದರಿಗಳನ್ನ ನೋಡಿ ಜನಕೇಂದ್ರಿತ ಆಡಳಿತಕ್ಕೆ ಒಂದು ನೀಲನಕ್ಷೆಯನ್ನ ಚರ್ಚಿಸೋಣ. ಕೊನೆಗೆ ರಾಜಕೀಯವನ್ನ ಮೀರಿದ ಆಡಳಿತದ ದೃಷ್ಟಿಕೋನ ಹೇಗಿರ್ಬೇಕು ಅನ್ನೋದನ್ನ ನೋಡೋಣ. ಮೊದಲ ಭಾಗ, ಶೋರಾಪುರದ ವಾಸ್ತವ ಸ್ಥಿತಿ, ಮಣ್ಣಿನ ಮಿಡಿತ. ಯಾಕಂದ್ರೆ ಯಾವುದೇ ರಾಜಕೀಯ ಬದಲಾವಣೆ ಶುರುವಾಗೋದು ಇಲ್ಲಿಂದಾನೆ, ಅಂದ್ರೆ ಜನರ ದೈನಂದಿನ ಬದುಕಿನಿಂದ. ಯಾವುದೇ ತಂತ್ರಗಾರಿಕೆ ಮಾಡೋಕೂ ಮುಂಚೆ ನಾವು ಈ ನೆಲದ ಸತ್ಯವನ್ನ ಅರಿತುಕೊಳ್ಳೇಬೇಕು. ಶೋರಾಪುರದ ರಾಜಕೀಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅಲ್ಲಿನ ಜನರನ್ನ, ಜನಸಂಖ್ಯೆಯನ್ನ ನೋಡ್ಬೇಕು. ಇದು ಪರಿಶಿಷ್ಟ ಪಂಗಡಕ್ಕೆ ಅಂದ್ರೆ ಎಸ್ಟಿ ಮೀಸಲು ಕ್ಷೇತ್ರ. ಆದ್ರೆ ಇಲ್ಲೊಂದು ರಾಜಕೀಯ ವಿಪರ್ಯಾಸ ಇದೆ ನೋಡಿ. ಇಡೀ ಜನಸಂಖ್ಯೆಯಲ್ಲಿ ಎಸ್ಟಿ ಸಮುದಾಯದ ಪಾಲು ಕೇವಲ 21% ಅಷ್ಟೇ. ಪರಿಶಿಷ್ಟ ಜಾತಿಗಳು ಸುಮಾರು 20% ಇದ್ದಾರೆ. ಅಂದ್ರೆ ಎಸ್ಸಿ ಮತ್ತು ಎಸ್ಟಿ ಎರಡೂ ಸಮುದಾಯಗಳು ಸೇರಿ 41% ಆಗ್ತಾರೆ. ಇನ್ನು ಬಹುಸಂಖ್ಯಾತರು ಅಂದ್ರೆ 59% ಜನ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರು. ಇದರರ್ಥ ಏನು ಅಂದ್ರೆ ಇಲ್ಲಿ ಗೆಲ್ಬೇಕಾದ್ರೆ ಕೇವಲ ಒಂದು ಸಮುದಾಯದ ಮತಗಳಿಂದ ಸಾಧ್ಯವೇ ಇಲ್ಲ. ಬೇರೆ ಬೇರೆ ಸಮುದಾಯಗಳ ನಡುವೆ ಒಂದು ಸೇತುವೆಯನ್ನು ಕಟ್ಟಿ ಎಲ್ಲರ ವಿಶ್ವಾಸ ಗಳಿಸಬೇಕು. ಮತ್ತು ಈ ಎಲ್ಲಾ ಸಮುದಾಯಗಳು ಹೆಚ್ಚಾಗಿ ವಾಸಿಸೋದು ಹಳ್ಳಿಗಳಲ್ಲಿ. ಹೌದು, 87.5% ಜನಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿದೆ. ಇದು ಬರೀ ಒಂದು ನಂಬರಷ್ಟೇ ಅಲ್ಲ, ಇದು ಇಲ್ಲಿನ ಆರ್ಥಿಕತೆ, ಇಲ್ಲಿನ ರಾಜಕೀಯದ ಭವಿಷ್ಯವನ್ನ ನಿರ್ಧರಿಸುವ ಶಕ್ತಿ. ಜನರ ಜೀವನೋಪಾಯ ನೇರವಾಗಿ ಭೂಮಿ, ಮಳೆ ಮತ್ತು ಕೃಷಿಯ ಜೊತೆಗೆ ಬೆಸೆದುಕೊಂಡಿದೆ. ಅವರ ಸಮಸ್ಯೆಗಳೇ ಬೇರೆ, ಅವರ ನಿರೀಕ್ಷೆಗಳೇ ಬೇರೆ. ಆದ್ರೆ ಇದೇ ಭೂಮಿ ಮೇಲಿನ ಅವಲಂಬನೆ ಒಂದು ದೊಡ್ಡ ದುರ್ಬಲತೆಯನ್ನೂ ಸೃಷ್ಟಿ ಮಾಡಿದೆ. ಇಲ್ಲಿ ಕೆಲಸ ಮಾಡೋ ಜನರಲ್ಲಿ ಸುಮಾರು 43% ಜನ ಭೂಹೀನ ಕೃಷಿ ಕಾರ್ಮಿಕರು. ಅಂದ್ರೆ ಅವರಿಗೆ ತಮ್ಮದೆನ್ನುವ ಸ್ವಂತ ಭೂಮಿ ಇಲ್ಲ. ಅವರ ಬದುಕು ಅಕ್ಷರಶಃ ಮುಂಗಾರಿನ ಮೇಲೆ, ಆ ವರ್ಷದ ಬೆಳೆಯ ಮೇಲೆ ನಿಂತಿದೆ. ಕೆಲವು ತಿಂಗಳು ಕೆಲಸ, ಉಳಿದ ಸಮಯದಲ್ಲಿ ಅನಿಶ್ಚಿತತೆ. ಈ ಕೃಷಿ ಸಂಕಟ ಅನ್ನೋದು ಕೇವಲ ಆರ್ಥಿಕ ಸಮಸ್ಯೆ ಅಲ್ಲ, ಅದು ಮಾನವ ಘನತೆಯ ಪ್ರಶ್ನೆಯೂ ಹೌದು. ಹಾಗಾದ್ರೆ ಜನರ ನಿಜವಾದ ಸಮಸ್ಯೆಗಳೇನು? ಇಲ್ಲಿನ ಜನರ ಮುಖ್ಯ ಅಹವಾಲುಗಳು ತುಂಬಾನೇ ಸ್ಪಷ್ಟವಾಗಿವೆ. ಮೊದಲನೆಯದ್ದು ಮತ್ತು ಅತಿ ಮುಖ್ಯವಾದದ್ದು ನೀರು. ಕುಡಿಯುವ ನೀರಿಗಾಗಿ ಮತ್ತು ಕೃಷಿಗಾಗಿ ಪ್ರತಿ ವರ್ಷ ಹೋರಾಟ. ಎರಡನೆಯದ್ದು ರಸ್ತೆಗಳು. ಇವತ್ತಿಗೂ ಮಳೆಗಾಲ ಬಂದ್ರೆ ತಾಲೂಕು ಕೇಂದ್ರಕ್ಕೆ ಹೋಗೋಕೆ ಆಗದಂತಹ ಹಳ್ಳಿಗಳಿವೆ. ಮೂರನೆಯದು ಉದ್ಯೋಗ. ಸ್ಥಳೀಯವಾಗಿ ಯಾವುದೇ ದೊಡ್ಡ ಕೈಗಾರಿಕೆಗಳಿಲ್ಲ. ಯುವಕರು ಕೆಲಸ ಹುಡುಕಿ ಗುಳೆ ಹೋಗೋದು ಅನಿವಾರ್ಯ. ಕೊನೆಯದಾಗಿ ಸರಿಯಿಲ್ಲದ ಕರೆಂಟ್ ಮತ್ತು ಇಂಟರ್ನೆಟ್ ಸಂಪರ್ಕ. ಇವು ಕೇವಲ ಅಭಿವೃದ್ಧಿಯ ಕೊರತೆಗಳಲ್ಲ, ಇವೇ ಚುನಾವಣೆಯ ಫಲಿತಾಂಶವನ್ನೇ ನಿರ್ಧರಿಸುವ ಪ್ರಬಲ ಅಂಶಗಳು. ಸರಿ, ಈ ಎಲ್ಲ ಸಮಸ್ಯೆಗಳು, ಈ ಸವಾಲುಗಳು ಮತಪೆಟ್ಟಿಗೆಯಲ್ಲಿ ಹೇಗೆ ಕಾಣಿಸ್ಕೊಂಡ್ವು? ಜನರ ತೀರ್ಪೇನಾಗಿತ್ತು? ಈಗ ಆ ತೀರ್ಪಿನ ಅಂಕಿಅಂಶಗಳನ್ನ ನೋಡೋಣ. ಇಲ್ಲಿ ಚಲಾವಣೆಯಾದ ಪ್ರತಿಯೊಂದು ಮತವೂ ಒಂದು ಸ್ಪಷ್ಟವಾದ ಸಂದೇಶವನ್ನ ಕೊಡುತ್ತೆ. ನೋಡಿ, 2018 ರಿಂದ 2023 ನಡುವೆ ಅಂದ್ರೆ ಕೇವಲ 5 ವರ್ಷದಲ್ಲಿ ಶೋರಾಪುರದ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ತಲೆ ಕೆಳಗಾಗಿದೆ. 2018ರಲ್ಲಿ 53% ಮತಗಳನ್ನ ಪಡೆದು ಗೆದ್ದಿದ್ದ ಬಿಜೆಪಿ 2023ರಲ್ಲಿ 42.5%ಗೆ ಇಳೀತು. ಅದೇ ಸಮಯದಲ್ಲಿ ಕಾಂಗ್ರೆಸ್ 41.5% ರಿಂದ 54.7%ಗೆ ದೊಡ್ಡ ಜಿಗಿತವನ್ನ ಕಂಡಿತು. ಇದು ಸಣ್ಣಪುಟ್ಟ ಬದಲಾವಣೆಯಲ್ಲ, ಇದು ರಾಜಕೀಯದ ದಿಕ್ಕನ್ನೇ ಬದಲಿಸಿದ ಒಂದು ದೊಡ್ಡ ಅಲೆ. ಕಾಂಗ್ರೆಸ್ ಪಕ್ಷದ ವೋಟ್ ಶೇರ್ನಲ್ಲಿ ನಿಖರವಾಗಿ 13.2% ಹೆಚ್ಚಳವಾಗಿದೆ. ಅಂದ್ರೆ ಆಡಳಿತ ವಿರೋಧಿ ಭಾವನೆ ಎಷ್ಟೊಂದು ಪ್ರಬಲವಾಗಿತ್ತು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಅಸಮಾಧಾನಗೊಂಡ ಮತದಾರರನ್ನ ತನ್ನ ಕಡೆಗೆ ಸೆಳೆಯುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿತ್ತು. ಇನ್ನೊಂದು ಕಡೆ ಬಿಜೆಪಿಯ ಒಟ್ಟು ಮತಗಳ ಸಂಖ್ಯೆಯಲ್ಲಿ ಸುಮಾರು 16,000 ಕಡಿಮೆಯಾಗಿದೆ.
ಇದರ ಅರ್ಥ ಕೇವಲ ವೋಟ್ ಶೇರ್ ಬದಲಾಗಿದ್ದಲ್ಲ, ಬದಲಿಗೆ ಅವರ ಮೂಲ ಬೆಂಬಲಿಗರಲ್ಲೇ ಒಂದಷ್ಟು ಜನ ಮತದಾನದಿಂದ ದೂರ ಉಳಿದ್ರು ಅಥವಾ ಬೇರೆ ಕಡೆ ಮತ ಹಾಕಿದ್ರು. ತಮ್ಮ ಬೆಂಬಲದ ನೆಲೆಯನ್ನೇ ಉಳಿಸ್ಕೊಳ್ಳುವಲ್ಲಿ ಅವರು ವಿಫಲರಾಗಿದ್ರು. ಹಾಗಾದ್ರೆ ಈ ದೊಡ್ಡ ಬದಲಾವಣೆಗೆ ಕಾರಣ ಏನು? ನಮ್ಮ ವಿಶ್ಲೇಷಣೆ ಪ್ರಕಾರ ಇದರ ಹಿಂದಿರೋದು ಕಲ್ಯಾಣ ಯೋಜನೆಗಳ ಬಳಲಿಕೆ ಅಥವಾ ವೆಲ್ಫೇರ್ ಫಟೀಗ್. ಇದರ ಅರ್ಥ ಜನರಿಗೆ ತಾತ್ಕಾಲಿಕ ಯೋಜನೆಗಳು, ಉಚಿತ ಭಾಗ್ಯಗಳು ಬೇಡ ಅಂತಲ್ಲ, ಖಂಡಿತ ಬೇಕು. ಆದ್ರೆ ಅದರ ಜೊತೆಜೊತೆಗೆ ತಮ್ಮ ಬದುಕಿನಲ್ಲಿ ಶಾಶ್ವತ ಬದಲಾವಣೆ ತರುವಂತಹ ರಸ್ತೆ, ನೀರು, ಉದ್ಯೋಗದಂತಹ ದೀರ್ಘಕಾಲೀನ ಅಭಿವೃದ್ಧಿಯನ್ನ ಅವರು ಬಯಸುತ್ತಿದ್ರು. ಅದು ಸಿಗದಿದ್ದಾಗ ಆಡಳಿತದ ಮೇಲೆ ಒಂದು ರೀತಿಯ ಸಂಶಯ, ಅವಿಶ್ವಾಸ ಮೂಡಿತು. ಈ ಹಂತದಲ್ಲಿ ನಾವೊಂದು ಮುಖ್ಯವಾದ ವಿಷಯವನ್ನ ನೆನಪಿಸ್ಕೋಬೇಕು. ಚುನಾವಣೆಯೋ ಕೇವಲ ಪಕ್ಷಗಳ ನಡುವಿನ ಸ್ಪರ್ಧೆಯಲ್ಲ. ಅದಕ್ಕಿಂತ ಹೆಚ್ಚಾಗಿ ಅದು ಸಾರ್ವಜನಿಕವಾಗಿ ಮಾತಾಡಕ್ಕೆ ಸಿಗುವ ಅತ್ಯಂತ ಶಕ್ತಿಶಾಲಿ ಅವಕಾಶ. ಪ್ರತಿಯೊಬ್ಬ ನಾಗರಿಕನು ತನ್ನ ಮತದ ಮೂಲಕ ತನ್ನ ಘನತೆಯನ್ನ ವ್ಯಕ್ತಪಡಿಸ್ತಾನೆ ಮತ್ತು ಆಡಳಿತದಿಂದ ಜವಾಬ್ದಾರಿಯನ್ನ ಕೇಳ್ತಾನೆ. ಶೋರಾಪುರದ ತೀರ್ಪು ಆ ಜವಾಬ್ದಾರಿಯ ಒಂದು ಸ್ಪಷ್ಟವಾದ ಬೇಡಿಕೆಯಾಗಿತ್ತು. ಈಗ ಸ್ವಲ್ಪ ಆಳವಾಗಿ ನೋಡೋಣ. ಈ ಸೋಲಿನ ಹಿಂದಿನ ಮಾದರಿಗಳೇನು? ಶೋರಾಪುರ ಯಾಕೆ ಒಂದೇ ಪಕ್ಷವನ್ನ ಸ್ಥಿರವಾಗಿ ಬೆಂಬಲಿಸಲ್ಲ? ಈ ಕ್ಷೇತ್ರದ ಅಸ್ಥಿರತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಮತ್ತು ಇಲ್ಲಿನ ಕಾರ್ಯತಂತ್ರವನ್ನ ಒಂದು ಯಶಸ್ವಿ ಮಾದರಿಯೊಂದಿಗೆ ಹೋಲಿಸಿ ನೋಡೋಣ. ನೋಡಿ, ಇದೇ ಶೋರಾಪುರವನ್ನ ಸ್ವಿಂಗ್ ಸೀಟ್ ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೆ ಈ ಟೈಮ್ಲೈನ್ ಸಾಕ್ಷಿ. ಬಿಜೆಪಿಯ ಅಭ್ಯರ್ಥಿ ನರಸಿಂಹ ನಾಯಕ್ ಅವರ ಚುನಾವಣಾ ಪಯಣವನ್ನೇ ನೋಡಿ. 2004, 2008ರಲ್ಲಿ ಗೆಲುವು, 2013ರಲ್ಲಿ ಸೋಲು, 2018ರಲ್ಲಿ ಮತ್ತೆ ಗೆಲುವು ಮತ್ತು 2023ರಲ್ಲಿ ಮತ್ತೆ ಸೋಲು. ಈ ಗೆಲುವು ಸೋಲಿನ ಆಟ ಏನ್ ಹೇಳುತ್ತೆ ಅಂದ್ರೆ, ಇಲ್ಲಿನ ಮತದಾರರು ಯಾವುದೇ ಒಬ್ಬ ನಾಯಕನಿಗೆ ಅಥವಾ ಪಕ್ಷಕ್ಕೆ ಶಾಶ್ವತವಾಗಿ ಬದ್ಧರಾಗಿಲ್ಲ. ಅವರ ಬೆಂಬಲ ಅವರ ಕೆಲಸದ ಮೇಲೆ ನಿಂತಿರುತ್ತೆ. ಗೆದ್ದ ಕಾರ್ಯತಂತ್ರಕ್ಕೂ ಸೋತ ಕಾರ್ಯತಂತ್ರಕ್ಕೂ ಇರೋ ವ್ಯತ್ಯಾಸ ಏನು? ಶೋರಾಪುರದಲ್ಲಿ ಬಳಸಿದ ಕಾರ್ಯತಂತ್ರ ಪ್ರತಿಕ್ರಿಯಾತ್ಮಕವಾಗಿತ್ತು, ಅಂದ್ರೆ ಸಮಸ್ಯೆ ಬಂದ ಮೇಲೆ ಸ್ಪಂದಿಸೋದು. ಆದ್ರೆ ಪಕ್ಕದ ಸೇಡಂ ಕ್ಷೇತ್ರದಲ್ಲಿ ಗೆದ್ದ ಅಭ್ಯರ್ಥಿ ಪೂರ್ವಭಾವಿ ಕಾರ್ಯತಂತ್ರ ಬಳಸಿದ್ರು. ಅಲ್ಲಿ ಚುನಾವಣೆಗೋಸ್ಕರ ಕಾಯ್ದೆ, ಜನರ ಸಮಸ್ಯೆಗಳನ್ನ ಮೊದಲೇ ಪರಿಹರಿಸೋಕೆ ಜನಸ್ಪಂದನ ಶಿಬಿರಗಳನ್ನ ನಡೆಸಲಾಗಿತ್ತು. ಶೋರಾಪುರದಲ್ಲಿ ಸ್ಥಳೀಯ ವಿಷಯಗಳ ಮೇಲೆ ಮಾತ್ರ ಗಮನ ಹರಿಸಿದ್ರೆ, ಸೇಡಂನಲ್ಲಿ ರಾಷ್ಟ್ರೀಯ ಅಭಿವೃದ್ಧಿಯ ಕಥೆಯನ್ನ ಜನರ ಮುಂದಿಟ್ರು. ಇದು ಯೋಚನಾ ಕ್ರಮದಲ್ಲೇ ಇರೋ ಮೂಲಭೂತ ವ್ಯತ್ಯಾಸ. ಸರಿ, ಇಲ್ಲಿಯವರೆಗೂ ನಾವು ಸಮಸ್ಯೆಯನ್ನ, ಅದರ ಮೂಲವನ್ನ ನೋಡಿದ್ವಿ. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಡೇಟಾದಿಂದ ಅಭಿವೃದ್ಧಿಯವರೆಗೆ, ಅಂದ್ರೆ ಜನಕೇಂದ್ರಿತ ಆಡಳಿತಕ್ಕಾಗಿ ಒಂದು ಸ್ಪಷ್ಟ ನೀಲನಕ್ಷೆ. ಇದು ಮುಂದಿನ ಚುನಾವಣೆ ಗೆಲ್ಲೋಕಲ್ಲ, ಇದು ಮುಂದಿನ ಪೀಳಿಗೆಯ ಭವಿಷ್ಯವನ್ನ ರೂಪಿಸೋಕೆ. ಈ ನೀಲನಕ್ಷೆ ಜನರ ಮೂಲಭೂತ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದಿಸುವ 3 ಮುಖ್ಯ ಸ್ತಂಭಗಳ ಮೇಲೆ ನಿಂತಿದೆ. ಮೊದಲನೆಯದು ಜಲಭದ್ರತೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ಕ್ಷೇತ್ರದ 50,000 ಮನೆಗಳಿಗೆ ನಲ್ಲಿ ನೀರಿನ ಸಂಪರ್ಕ. ಎರಡನೆಯದು ಆರ್ಥಿಕ ಸಂಪರ್ಕ. ನಿರ್ಮಾಣದಲ್ಲಿರುವ ಸೂರತ್ ಚೆನ್ನೈ ಎಕ್ಸ್‌ಪ್ರೆಸ್ ವೇಗೆ ಶೋರಾಪುರವನ್ನ ಸಂಪರ್ಕಿಸುವ ಒಂದು ಲಿಂಕ್ ರಸ್ತೆ. ಮತ್ತು ಮೂರನೆಯದು ಸ್ಥಳೀಯ ಜೀವನೋಪಾಯ. ಕೃಷಿ ಆಧಾರಿತ ಸಂಸ್ಕರಣಾ ಘಟಕ ಮತ್ತು ಯುವಕರಿಗಾಗಿ ಒಂದು ಕೌಶಲ್ಯ ಕೇಂದ್ರ. ಇವು ಕೇವಲ ಭರವಸೆಗಳಲ್ಲ, ಇವು ಕಾರ್ಯರೂಪಕ್ಕೆ ತರಬಹುದಾದ, ಅಳತೆ ಮಾಡಬಹುದಾದ ಯೋಜನೆಗಳು. ಆಡಳಿತ ಅನ್ನೋದು ಒಂದು ಹೂಡಿಕೆ ಇದ್ದ ಹಾಗೆ. ಜನರ ತೆರಿಗೆ ಹಣವನ್ನ, ಅವರ ಜೀವನವನ್ನೇ ಸುಧಾರಿಸೋಕೆ ಹೂಡಿಕೆ ಮಾಡೋದು. ಈ ಯೋಜನೆಗಳ ಮೇಲಿನ ಹೂಡಿಕೆಗೆ ಸಿಗುವ ಪ್ರತಿಫಲ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನೋಡಿ. ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಷೇತ್ರದ ಪ್ರತಿ ಮನೆಗೂ ನಲ್ಲಿ ನೀರು ಸಿಗುತ್ತೆ. ಇದರಿಂದ ಮಹಿಳೆಯರ ಸಮಯ ಉಳಿಯುತ್ತೆ, ಜನರ ಆರೋಗ್ಯ ಸುಧಾರಿಸುತ್ತೆ. 300 ಕೋಟಿ ವೆಚ್ಚದ ಎಕ್ಸ್‌ಪ್ರೆಸ್ ವೇ ಸಂಪರ್ಕ ಕೇವಲ ಪ್ರಯಾಣದ ಸಮಯವನ್ನ ಕಡಿಮೆ ಮಾಡಲ್ಲ, ಅದು ವ್ಯಾಪಾರಕ್ಕೆ ಹೊಸ ದಾರಿಗಳನ್ನ ತೆರೆಯುತ್ತೆ. ಮತ್ತು 100 ಕೋಟಿ ವೆಚ್ಚದ ಕೃಷಿ ಮತ್ತು ಕೌಶಲ್ಯ ಪಾರ್ಕ್ನಿಂದ ಸುಮಾರು 500 ನೇರ ಉದ್ಯೋಗಗಳು ಸೃಷ್ಟಿಯಾಗತ್ತೆ, 2,000 ಯುವಕರಿಗೆ ತರಬೇತಿ ಸಿಗುತ್ತೆ. ಇದೇ ನೋಡಿ ಜನಕೇಂದ್ರಿತ ಆಡಳಿತದ ನಿಜವಾದ ಅರ್ಥ. ಒಳ್ಳೆ ಪ್ಲಾನ್ ಮಾಡೋದು ಒಂದ್ ಕೆಲ್ಸ ಆದ್ರೆ, ಅದನ್ನ ಸರಿಯಾಗಿ ಜಾರಿ ಮಾಡೋದು ಅತಿ ದೊಡ್ಡ ಸವಾಲು. ನಮ್ಮ ಮುಂದಿನ ವಿಭಾಗ ಭರವಸೆಯಿಂದ ಪ್ರಗತಿಯೆಡೆಗೆ, ಅಂದ್ರೆ ಕಾರ್ಯಗತಗೊಳಿಸುವ ಯಂತ್ರ. ಒಂದು ವಿಷನ್ನ ರಿಯಾಲಿಟಿಯಾಗಿ ಬದಲಾಯಿಸೋಕೆ ಬೇಕಾದ ಸಿಸ್ಟಮ್ ಹೇಗಿರ್ಬೇಕು? ಯಶಸ್ಸು ಅಡಗಿರೋದು ಇದೇ ಸಿಸ್ಟಮ್ನಲ್ಲಿ. ಪ್ರತಿ ಬೂತ್ ಮಟ್ಟದಲ್ಲಿ 3-4 ಕಾರ್ಯಕರ್ತರೊಂದು ತಂಡ. ಅವರ ಕೆಲ್ಸ ಬರೀ ವೋಟ್ ಕೇಳೋದಲ್ಲ, ಬದಲಿಗೆ ಪ್ರತಿ ಮನೆಯ ಸಮಸ್ಯೆಯನ್ನ ದಾಖಲಿಸಿ ಅದಕ್ಕೆ ಪರಿಹಾರ ಸಿಗೋವರೆಗೂ ಫಾಲೋಅಪ್ ಮಾಡೋದು. ವಾಟ್ಸ್ಆ್ಯಪ್ನಂತಹ ತಂತ್ರಜ್ಞಾನ ಬಳಸಿ ತ್ವರಿತವಾಗಿ ಸಂವಹನ ಮಾಡೋದು. ಯುವ ಮೋರ್ಚಾದವರು ಕೌಶಲ್ಯ ಶಿಬಿರಗಳನ್ನು ನಡೆಸೋದು.
ಮಹಿಳಾ ಮೋರ್ಚಾದವರು ಮನೆಗೆ ಹೋಗಿ ಸರ್ಕಾರದ ಯೋಜನೆಗಳ ಬಗ್ಗೆ ಮಹಿಳೆಯರಿಗೆ ಅರಿವು ಮೂಡಿಸೋದು. ಇದು ಕೇವಲ ಪ್ರಚಾರವಲ್ಲ, ಇದು ಆಡಳಿತವನ್ನೇ ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯುವ ಒಂದು ಯಂತ್ರ. ಇಲ್ಲಿ ಜನರ ಡೇಟಾ ಬಳಸುವಾಗ ನಾವು ಒಂದು ಬಹುಮುಖ್ಯ ಜವಾಬ್ದಾರಿಯನ್ನು ಮರೆಯುವಂತಿಲ್ಲ. ಆಡಳಿತಕ್ಕಾಗಿ ಡೇಟಾವನ್ನು ಬಳಸುವುದು ಒಂದು ದೊಡ್ಡ ಜವಾಬ್ದಾರಿ. ಇದನ್ನ ಯಾವಾಗಲೂ ಜನರ ಸ್ಪಷ್ಟ ಒಪ್ಪಿಗೆಯೊಂದಿಗೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾತ್ರ ಬಳಸಬೇಕು ಮತ್ತು ನಾಗರಿಕರ ಖಾಸಗಿತನಕ್ಕೆ ಅತ್ಯುನ್ನತ ಗೌರವವನ್ನ ಕೊಡಬೇಕು. ಇದು ಭಾರತದ ಹೊಸ ಡೇಟಾ ಸಂರಕ್ಷಣಾ ಕಾಯ್ದೆಯ ಮೂಲತತ್ವ ಮತ್ತು ಉತ್ತಮ ಆಡಳಿತದ ನೈತಿಕ ಬುನಾದಿ. ಡೇಟಾ ಅದು ಯಾವಾಗ್ಲೂ ನಮಗೆ ಕೇಳಕ್ಕೆ ಇಂಪಾಗಿರೋದನ್ನೇ ಹೇಳಲ್ಲ, ಕೆಲವೊಮ್ಮೆ ಕಠಿಣ ಸತ್ಯವನ್ನೇ ಹೇಳುತ್ತೆ. ಈ ವರದಿಯ ನಿಷ್ಪಕ್ಷಪಾತ ಶಿಫಾರಸು ಅದನ್ನೇ ಹೇಳುತ್ತೆ. ಡೇಟಾ ಆಧಾರಿತ ಉಳಿಸಿಕೊಳ್ಳುವಿಕೆಯ ಅಂಕ ಅಪಾಯದ ವಲಯದಲ್ಲಿದೆ. ಬಿಜೆಪಿಯ ಒಬ್ಬ ಹೊಸ ಮುಖ ಪ್ರಚಾರಕ್ಕೆ ಹೊಸ ಚೈತನ್ಯವನ್ನ ತರಬಹುದು. ನಿಜವಾದ ನಾಯಕತ್ವಂದ್ರೇನು? ಅದು ವೈಯಕ್ತಿಕ ನಿಷ್ಠೆಗಿಂತ ಹೆಚ್ಚಾಗಿ ಡೇಟಾ ಸೂಚಿಸುವ ಕಠಿಣ ಆದ್ರೆ ಸಂಸ್ಥೆಯ ಉಳಿದಿಗಾಗಿ ಅಗತ್ಯವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು. ಮತ್ತು ಈಗ ನಮ್ಮ ಅಂತಿಮ ವಿಭಾಗ, ರಾಜಕೀಯವನ್ನು ಮೀರಿದ ದೃಷ್ಟಿ ಆಡಳಿತವನ್ನು ರೂಪಿಸುವುದು. ಇಲ್ಲಿ ನಾವು ಶೋರಾಪುರದಿಂದ ಕಲಿತ ಪಾಠಗಳನ್ನ ಬಳಸಿಕೊಂಡು ಸಾರ್ವಜನಿಕ ಸೇವೆಗಾಗಿ ಒಂದು ಹೊಸ ಮಾದರಿಯ ಬಗ್ಗೆ ಚಿಂತಿಸೋಣ. ಇದು ಕೇವಲ ಎಲೆಕ್ಷನ್ ಪಾಲಿಟಿಕ್ಸ್ ಅಲ್ಲ, ಇದು ಗವರ್ನೆನ್ಸ್ನ ಒಂದು ಇಂಜಿನಿಯರಿಂಗ್ ಸೈನ್ಸ್ ಆಗಿ ನೋಡುವ ಪ್ರಯತ್ನ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ ನಿಮ್ಮುಂದೆ. ದಶಕಗಳಿಂದ ಬೇರೂರಿರುವ ಹಿಂದುಳಿದಿರುವಿಕೆಯನ್ನ ಒಂದು ಡೇಟಾ ಚಾಲಿತ ವ್ಯವಸ್ಥಿತವಾದ ನೀಲನಕ್ಷೆಯು ನಿಜವಾಗಿಯೂ ಸರಿಪಡಿಸಬಹುದೇ? ಮತ್ತು ಅದಕ್ಕಿಂತ ಮುಖ್ಯವಾಗಿ ಆಡಳಿತ ಮತ್ತು ಜನರ ನಡುವೆ ಮುರಿದು ಹೋಗಿರುವ ನಂಬಿಕೆಯ ಸೇತುವೆಯನ್ನ ಮತ್ತೆ ಕಟ್ಟೋಕೆ ಸಾಧ್ಯನಾ? ಈ ವ್ಯವಸ್ಥಿತ ವಿಧಾನದ ಶಕ್ತಿ ಮತ್ತು ಸವಾಲುಗಳ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದ ಸಮಯ ಇದು. ಈ ಪ್ರಶ್ನೆಗಳು ಕೇವಲ ಶೋರಾಪುರಕ್ಕೆ ಸೀಮಿತವಲ್ಲ, ಭಾರತದ ಪ್ರತಿಯೊಂದು ಕ್ಷೇತ್ರಕ್ಕೂ ಅನ್ವಯಿಸುತ್ತವೆ. ಡೇಟಾ ಚಾಲಿತ ಆಡಳಿತವನ್ನ ವಾಸ್ತವಕ್ಕೆ ತರೋಕೆ ಬದ್ಧತೆ ಬೇಕು. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನ ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.